ಮತ್ತೆ ಈಗಿನ ಘಟನೆಗಳ ಬಗ್ಗೆ ನೋಡಿದ್ರೆ ಈಗ ನಡೀತಾ ಇಂಡಸ್ಟ್ರಿಯಲ್ ನಡೆದ ಘಟನೆ ಬಗ್ಗೆ ಹೇಳಿದ್ರೆ ಫಾದರ್ ಅನ್ನೋ ರೋಲ್ ಹೇಗೆ ಫಾದರ್ ಅನ್ನೋ ರೋಲ್ ಹೆಂಗಿದೆ, ಇವತ್ತು ನಡೀತಿರೋ ಘಟನಾವಳಿಗಳು ಹೇಳಿ, ಬಟ್ ಪ್ರಶ್ನೆ ಸರಿ ಇಲ್ಲ. ಹೀಗೆ ನಡೀತಿರುವಂತ ಘಟನಾವಳಿಗಳು ಒಂದು ಯಾವುದು ಈ ಇಂಡಸ್ಟ್ರಿಯಲ್ ಆದಂತ ಘಟನಾವಳಿಗಳು ಒಂದು, ಮತ್ತೆ ಈ ಸೋಷಿಯಲ್ ಮೀಡಿಯಾ ನಡೆಯುವಂತಹ ಯಂಗ್ಸ್ಟರ್ಸ್ ಗಳ ಹುಚ್ಚಾಟಗಳು, ಇದನ್ನ ಹಿನ್ನೆಲೆಯಲ್ಲಿ ಫಾದರ್ ಆದಂತವನು ಹೇಗಿರ್ಬೇಕು ಅನ್ನೋದು. ಹೋಗಿ ಬಾಲ್ ಹಿಂಗ್ ಮಾಡಿದ್ರೆ ಹಿಂಗ್ ಸ್ಪಿನ್ ಆಗಿ ಹಿಂಗ್ ಸ್ಪಿನ್ ಆಗಿದೆ ಡಬಲ್ ಗೂಗಲ್ ಇದು, ಅದು ಹೆಂಗ್ ಉತ್ತರ ಕೊಡೋದು? ಘಟನಾವಳಿಗಳೇ ಫಸ್ಟ್ ಕೊಡಿ, ಆಮೇಲೆ ಈಗ ಯಂಗ್ಸ್ಟರ್ಸ್ ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದು ತಿಂಗಳಿಂದ ಅಲ್ವಾ. ಸೊ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ. ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು, ಸೂರಜ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು, ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ. ಇದು 1.5 ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಲ್ಲ. ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ, ಅದರ ಬಗ್ಗೆ ಮಾತಾಡೋಣ. ಆಮೇಲೆ ಆಟೋ ಡ್ರೈವರ್ಸ್, ಈ ಬೈಕ್ ಡ್ರೈವರ್ಸ್ ಇಂದ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ಅಡಿಗೆ ಮಾಡ್ತಾರಲ್ಲ, ಅವ್ರಿಗೆ 3,000 ರೂಪಾಯಿ ಸಂಬಳ ತಿಂಗಳಲ್ಲಿ, ಅವಳು ಕಲಿದೆ ಏನ್ ಮಾಡ್ತಾಳೆ, ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ. ಇದು ಬಿಟ್ಟಿಯವರೆಲ್ಲ ಬಹಳ ಬ್ಯುಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ.